ಹಜ್ ಭವನಕ್ಕೆ ಟಿಪ್ಪು ಹೆಸರು ನಾಮಕರಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ವಿರುದ್ಧ ಸರ್ದಾರ್ ಅಹಮದ್ ಕುರೇಶಿ ಕಿಡಿಕಾರಿದ್ದಾರೆ. ಇವರು ಯಾರು ಅಂತ ಹೇಳಿದ್ರೆ ಟಿಪ್ಪು ಪ್ರಚಾರ ಸಮಿತಿಯ ರಾಜ್ಯ ಅಧ್ಯಕ್ಷ ಅಹಮದ್ ಕುರೇಶಿ. ಭಾರತ ಬಿಜೆಪಿಯವರ ಅಪ್ಪಂದ ಅಂತ ಅವರು ಕೇಳಿದ್ದಾರೆ. ದತ್ತು ತಗೊಂಡಿದ್ದಾರ ಭಾರತವನ್ನ ಅಂತ ಕೂಡ ಕೇಳಿದ್ದಾರೆ. ಹಜ್ ಭವನ ನಮ್ಮದು, ನಾವೇನು ಬೇಕಾದ್ರೂ ಕೂಡ ಹೆಸರನ್ನು ಇಟ್ಕೊಳ್ತೀವಿ, ನಮ್ಮಿಷ್ಟ. ಬಿಜೆಪಿಯವರು ಟಿಪ್ಪು ಜಯಂತಿ ದಿನ ಟೋಪಿ ಹಾಕಿಕೊಳ್ಳುತ್ತಾರೆ. ಈಗ ಟಿಪ್ಪು ಸುಲ್ತಾನ್ ಒಬ್ಬ ಮತಾಂಧ ಅಂತ ಹೇಳ್ತಾ ಇದ್ದಾರೆ. ಪ್ರಗತಿಪರ ಸಂಘಟನೆಗಳ ಸುದ್ದಿಗೋಷ್ಠಿಯಲ್ಲಿ ಈ ರೀತಿಯಾಗಿ ಕುರೇಶಿ, ಸರ್ದಾರ್ ಅಹಮದ್ ಕುರೇಶಿ ಬಿಜೆಪಿ ವಿರುದ್ಧ ಕಿಡಿಕಾರಿರುವಂಥದ್ದು. ಅವ್ರು ಕೇಳಿರುವಂತಹ ಪ್ರಶ್ನೆ ಇದು, ಭಾರತ ಏನು ಬಿಜೆಪಿಯವರ ಅಪ್ಪಂದ ಅಂತ ಕೇಳಿದ್ದಾರೆ. ಗುತ್ತಿಗೆ ತಗೊಂಡಿದ್ದಾರ ಭಾರತವನ್ನ ಅಂತ ಕೂಡ ಸರ್ದಾರ್ ಅಹಮದ್ ಕುರೇಶಿ ಕೇಳಿದ್ದಾರೆ. ಇದೇ ವೇಳೆ ಇತಿಹಾಸ ತಜ್ಞ ನರಸಿಂಹಯ್ಯ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಇದೇ ಟೈಮಲ್ಲಿ ನರಸಿಂಹಯ್ಯ ಮಾತನಾಡಿ, ಇತಿಹಾಸ ತಜ್ಞ ನರಸಿಂಹಯ್ಯ ಮಾತನಾಡಿ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಇಬ್ಬರು ನಾಯಕರುಗಳು, ಒಬ್ರು ಟಿಪ್ಪು ಪ್ರಚಾರ ಸಮಿತಿ ಅಧ್ಯಕ್ಷ ಸರ್ದಾರ್ ಅಹಮದ್ ಕುರೇಶಿ, ಭಾರತ ಏನು ಬಿಜೆಪಿಯವರ ಅಪ್ಪಂದ, ನಮ್ಮಿಷ್ಟ ಬಂದಾಗ ನಾವು ಹೆಸರಿಡ್ಕೊಳ್ತೀವಿ, ಹಜ್ ಭವನ ನಮ್ದು ಅನ್ನುವಂಥ ಹೇಳಿಕೆಯನ್ನ ಅಹಮದ್ ಕುರೇಶಿ ನೀಡಿದ್ದಾರೆ. ಇದು ಪ್ರಗತಿಪರರ ಸಭೆ ಅಂತ ಹೇಳಿ ಇವರು ಕರ್ಕೊಂಡಿರುವಂಥದ್ದು. ಈ ಸಭೆಯಲ್ಲಿ ಇತಿಹಾಸ ತಜ್ಞ ನರಸಿಂಹಯ್ಯ ಅವರು ಕೂಡ ಮಾತನಾಡಿ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸರ್ದಾರ್ ಅಹಮದ್ ಕುರೇಶಿ ಹಾಗೂ ಒಂದಷ್ಟು ಜನ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಈ ರೀತಿಯಾಗಿ ವಾಗ್ದಾಳಿ ಮಾಡಿರುವಂಥದ್ದು. ಟಿಪ್ಪು ಸುಲ್ತಾನ್ ಹೆಸರು ಟಿಪ್ಪು ಜಯಂತಿಯ ಸಂದರ್ಭದಿಂದಲೂ ಕೂಡ ಬಹಳ ಚರ್ಚೆಯಲ್ಲಿ ಇದೆ. ಟಿಪ್ಪು ಜಯಂತಿ ಆಚರಣೆಗೆ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಬಂದಿತ್ತು. ಬಹಳ ಗಲಾಟೆಗಳು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಗಿದೆ. ಈಗ ಜಮೀರ್ ಅಹಮದ್ ಖಾನ್ ಮಂತ್ರಿ ಆದ್ಮೇಲೆ ಟಿಪ್ಪು ಭವನ್ ಅಂತ ಹೆಸರಿಡಬೇಕು ಹಜ್ ಭವನಕ್ಕೆ ಅನ್ನುವಂತಹ ವಿಚಾರ ತಂದ್ರು. ಸಲಹೆ ಬರ್ತಾ ಇದೆ, ನೋಡ್ತೀವಿ ಅಂತ ಹೇಳಿದ್ರು. ಅಲ್ಲಿಂದ ಮತ್ತೆ ಈ ವಿಚಾರ ಚರ್ಚೆಗೆ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಹಮದ್ ಕುರೇಶಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತ ಬಿಜೆಪಿಯವರ ಅಪ್ಪಂದ, ಹಜ್ ಭವನ ನಮ್ದು, ಏನ್ ಬೇಕಾದ್ರೂ ಹೆಸರನ್ನ ಇಟ್ಕೊಳ್ತೀವಿ ಅನ್ನೋ ಅರ್ಥದಲ್ಲಿ ಅವರು ಮಾತಾಡಿದ್ದಾರೆ. ಜನ್ಮದಿನ ಆಚರಣೆ ಮಾಡುವಾಗ ಇವ್ರಿಗೆ ಕರೆದು ಪೇಟ ಹಾಕಿದ್ರೆ ಪೇಟ ಹಾಕೋಣಕ್ಕಾಗುತ್ತೆ, ಅಲ್ಲಿ ನಾಟಕ್ಕಾಗುತ್ತೆ. ಆದ್ರೆ ಟಿಪ್ಪು ಸುಲ್ತಾನ್ ವಿರೋಧ ಆವಾಗ ಟಿಪ್ಪು ಸುಲ್ತಾನ್ ಹೊಗಳಿದ್ರು, ಇವತ್ತು ಟಿಪ್ಪು ಸುಲ್ತಾನ್ ವಿರೋಧ ಮಾತಾಡ್ತಾರೆ. ಹಜ್ಗರು ನಮ್ದು, ಹಜ್ಗರ್ಗೆ ನಾವು ಯಾರನ್ನ ಹೆಸರಿಟ್ಕೊಳ್ತೀವಿ? ನೀವ್ ಯಾರು ಕೇಳೋದಿಕ್ಕೆ? ಏನ್ ಭಾರತ ದೇಶ ಬಿಜೆಪಿನವರು ದತ್ತು ತಗೊಂಡ್ಬಿಟ್ಟಿದಾರ? ಏನ್ ಇವ್ರ ಅಪ್ಪಂದ ಭಾರತ ದೇಶ? ಟಿಪ್ಪು ಸುಲ್ತಾನ್ ಏನ್ ಮಾಡಿದ್ರು, ಒಳ್ಳೇದ್ ಮಾಡುದು ಹೇಳೋದು ಹೇಳಿ, ಇಲ್ಲ ಬಾಯಿ ಮುಚ್ಕೊಂಡು ಬಿದ್ದಿರಿ. ಟಿಪ್ಪು ಸುಲ್ತಾನ್ ಸುದ್ದಿಗೆ ಯಾಕೆ ಬರ್ತಿದ್ದಾರೆ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋಕೆ ನಮ್ಮ ಜೊತೆಗೆ ಈಗ ಬಿಜೆಪಿ ಮುಖಂಡ ಗೋ ಮಧುಸೂದನ್ ಇದ್ದಾರೆ. ಗೋ ಮಧುಸೂದನ್ ಅವರೇ, ಅಹಮದ್ ಕುರೇಶಿ ಇವರು ಟಿಪ್ಪು ಪ್ರಚಾರ ಸಮಿತಿ ಅಧ್ಯಕ್ಷರು, ಅವ್ರು ಹೇಳಿರುವಂತದ್ದು ಹಜ್ ಭವನ ನಮ್ದು, ನಾವೇನ್ ಬೇಕಾದ್ರೆ ಹೆಸರಿಟ್ಕೊಳ್ತೀವಿ, ಭಾರತ ಏನು ಬಿಜೆಪಿ ಅವರ ಅಪ್ಪಂದ ಅಂತ ಕೇಳಿದ್ದಾರೆ. ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತೀರಿ ತಾವು? ನಿಜ, ಭಾರತ ಬಿಜೆಪಿಯವರ ಅಪ್ಪಂದು, ಬಿಜೆಪಿಯವರ ತಾತಂದು, ಬಿಜೆಪಿಯವರ ಮುತ್ತಾತಂದು, ಬಿಜೆಪಿಯವರ ಕೋಲ್ತಾತಂದು, ಬಿಜೆಪಿಯವರ ಕಳೆಕಾಯಿ ತಾತಂದು. ಇವ್ರು ಹೇಳಿ ಬಿಜೆಪಿ ಇವ್ರ ಅಪ್ಪಂದಲ್ವಾ, ಭಾರತ ಇವ್ರ ಅಪ್ಪಂದಲ್ವಾ, ಬಿಜೆಪಿ ಇವ್ರ ತಾತಂದಲ್ವಾ, ಬಿಜೆಪಿ ಇವ್ರ ಮುತ್ತಾತಂದಲ್ವಾ, ಬಿಜೆಪಿ ಇವ್ರ ಪೂರ್ವಜರದಲ್ವಾ? ಇವ್ರ ಪೂರ್ವಜರಿಗೂ ಬಿಜೆಪಿ ಅಲ್ಲ, ಇವ್ರ ಪೂರ್ವಜರಿಗೂ ಭಾರತಕ್ಕೂ ಯಾವುದೂ ಸಂಬಂಧ ಇಲ್ವಾ? ಹಾಗಾದ್ರೆ ಇವ್ರೇನ್ ಅಫ್ಘಾನಿಸ್ತಾನದವ್ರ, ಇವ್ರೇನ್ ತುರ್ಕಿಸ್ತಾನದವ್ರ, ಇವ್ರೇನ್ ಅರಬಸ್ತಾನದವ್ರ, ಇವ್ರು ಯಾವ ದೇಶದವ್ರು ಇವ್ರು? ಈಗ ಹಂಗ ಹೇಳಿದಾರಲ್ಲ, ಅದಕ್ಕೆ ಏನು ಹೇಳ್ತೀರಾ ಅಂತ ನಾನು ಹೇಳ್ದಲ್ಲ, ನಾನು ಕೇಳ್ತಾ ಇದ್ದೀನಿ. ಭಾರತ ಬಿಜೆಪಿ ಅವ್ರದ್ದೇ, ಬಿಜೆಪಿ ಭಾರತದ್ದೇ. ಇವ್ರು ಯಾವ ದೇಶದವರು ಅಂತ ಹೇಳಿ. ಹಾಗಾದ್ರೆ ಅಲ್ಲ, ಭಾರತ ಎಲ್ಲರದು ಅಂತ ಅವ್ರು ಹೇಳುವಂತದ್ದು ಅಲ್ಲ ರೀ, ಅವ್ರು ಮಾತಾಡಿದ್ರೆ ನೀವು ಕನ್ನಡದಲ್ಲಿ ಅರ್ಥ ಮಾಡ್ಕೋಬೇಕು. ಇವ್ರು ಹೇಳಿ ಇವ್ರ ದೇಶ ಯಾವುದು ಅಂತ. ಅಲ್ಲ, ಅದೇ ಹೇಳಿದವರು. ಈಗ ಭಾರತ ಬಿಜೆಪಿ ಅವರ ಅಪ್ಪಂದ, ಎಲ್ಲರದು, ಇದು ಬರೀ ಬಿಜೆಪಿ ಅವ್ರದಲ್ಲ. ಎಲ್ಲರದು ಅಂತ ಅಲ್ಲ, ಬಿಜೆಪಿ ಅವ್ರ ಅಪ್ಪಂದ ಅಂತ ಕೇಳಿದ್ರೆ ಬಿಜೆಪಿ ಅವ್ರದ್ದು ಮಾತ್ರಣ ಅಂತ. ಹೌದೌದು, ನಾವು ಹೇಳ್ತಾ ಇದೀವಿ ಬಿಜೆಪಿ ಹೌದು, ನಮ್ಮ ಅಪ್ಪಂದು ಹೌದು, ನಮ್ಮ ತಾತಂದು ಹೌದು, ನಮ್ಮ ಪೂರ್ವಜರದು ಇದು ಭಾರತ. ಭಾರತ ನೆನ್ಪಿಟ್ಕೊಳ್ಳಿ,
ಮೊಹಮ್ಮದ್ ಪೈಗಂಬರ್ ಹುಟ್ಟಕ್ ಮುಂಚಿನಿಂದ ಇದೆ ಭಾರತ. ಯೇಸು ಕ್ರಿಸ್ತ ಹುಟ್ಟಕ್ ಮುಂಚಿನಿಂದ ಇದೆ ಭಾರತ. ಎಸ್ 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 ಗೋಮಧುಸೂದನ್ ಭಾರತ ಇರ್ಲಿಲ್ವಾ ಯೇಸು ಕ್ರಿಸ್ತ ಹುಟ್ಟಕ್ ಮುಂಚೆ? ಭಾರತಕ್ಕೆ ಬಹಳ ವರ್ಷಗಳ ಇತಿಹಾಸ ಇದೆ, ಅದೆಲ್ಲ ಇನ್ನೊಂದು ಚರ್ಚೆ ಮಾಡಬೇಕಾಗಿರುವಂತ ವಿಚಾರ. ಇಲ್ಲಿ ಅಹಮದ್ ಕುರೇಶಿ ಅವರ ಪ್ರಶ್ನೆ, ಇದು ಟಿಪ್ಪು ಭವನ್ ಹಜ್ ಭವನ್ ಹೆಸರಿಡುವಂತ ಸಂಬಂಧಪಟ್ಟ ಹಾಗೆ ಅವ್ರು ಕೊಟ್ಟಿರುವಂತಹ ಒಂದು ಹೇಳಿಕೆ ಇದು ಅಂತ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಹೇಗ್ ಬೇಕಾದ್ರೆ ನಡ್ಕೊಳ್ಳಿ, ಅದಲ್ಲ. ಆದರೆ ಇದರ ಹಂತದಲ್ಲಿ ಇಟ್ಕೊಂಡು ಭಾರತಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಅನ್ನೋ ರೀತಿ ದೇಶದ್ರೋಹದ ಮಾತುಗಳನ್ನ ಆಡೋದನ್ನ ಅಹಮದ್ ಕುರೇಶಿ ಅವರು ಬಿಡಬೇಕು. ಯಾಕೆ ಅಂತಂದ್ರೆ ಈ ಹಜ್ ಭವನ ಕಟ್ಟಿರೋದು ದುಡ್ಡು ಹಿಂದೂಗಳು ಕೊಟ್ಟಿರುವಂತ ತೆರಿಗೆ ದುಡ್ಡಲ್ಲೂ ಕಟ್ಟಿರುವಂತ ದುಡ್ಡು ಇರುವಂತದ್ದು, ಬರೀ ಮುಸಲ್ಮಾನರು ಮಾತ್ರ ಕಟ್ಟಿರುವಂತ ದುಡ್ಡೆಲ್ಲ ಕಟ್ಟಿರುವಂತದ್ದು, ಸರ್ಕಾರಿ ದುಡ್ಡಲ್ಲಿ ಕಟ್ಟಿರೋದದು. ಹೌದು ಹೌದು. ಎಸ್, ಧನ್ಯವಾದ ಗೋಮಧುಸೂದನ್ ಅವರೇ. ಇದು ಬಿಜೆಪಿ ಮುಖಂಡ ಗೋಮಧುಸೂದನ್ ಅವರ ಪ್ರತಿಕ್ರಿಯೆ. ಹೌದು, ನಮ್ಮ ತಾತಂದು ಹೌದು, ಮುತ್ತಾತಂದು ಹೌದು ಅವರು ನೀಡಿದ್ದಾರೆ. ಜೊತೆಗೆ ಹಜ್ ಭವನಕ್ಕೆ ಕೊಟ್ಟಂತಹ ದುಡ್ಡೇನಿದೆ 50 ಕೋಟಿ ಹಿಂದೆ, ಅದು ಜನರ ತೆರಿಗೆ ದುಡ್ಡು, ಇಡೀ ರಾಜ್ಯದ ಜನರ ತೆರಿಗೆ ದುಡ್ಡು. ಒಬ್ಬ ಮತಾಂಧನ ಹೆಸರನ್ನ ಇಡಬಾರ್ದು ಅದಕ್ಕೆ ಅನ್ನುವಂತ ಆಗ್ರಹವನ್ನು ಅವ್ರು ಮಾಡ್ತಾ ಇದ್ದಾರೆ.